ಅಹಂ ಯಾವಾಗಲೂ ಕಾಲಿನ ಕೆಳಗಿರಬೇಕೇ ಹೊರತು ನೆತ್ತಿಯ ಮೇಲಿರಬಾರದು. ಏಕೆಂದರೆ ಅಹಂ ನೆತ್ತಿಯ ಮೇಲಿದ್ದರೆ ಅಲ್ಲಿ ಯಶಸ್ಸಿನ ಕಿರೀಟ ಇಡಲೂ ಜಾಗವಿರಲ್ಲ. ಒಂದು ಬಾರಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳಿದ, ಈ ಗೋಡೆಯ ಮೇಲೆ ಒಂದು ಸಂದೇಶವನ್ನು ಬರೆಯಬೇಕು. ಅದು ಹೇಗಿರಬೇಕೆಂದರೆ, ಸಂತೋಷದಲ್ಲಿದ್ದಾಗ ಓದಿದರೆ ದುಃಖವಾಗಬೇಕು, ದುಃಖದಲ್ಲಿದ್ದಾಗ ಓದಿದರೆ ಸಂತೋಷವಾಗಬೇಕು ಎಂದು. ಆಗ ಶ್ರೀಕೃಷ್ಣನು ಬರೆದ, ಈ ಸಮಯ ಕಳೆದು ಹೋಗುತ್ತದೆ ಎಂದು. ಯಾವುದೇ ಪರಿಸ್ಥಿತಿ, ಸುಖ ಅಥವಾ ದುಃಖ ಯಾವುದು ಶಾಶ್ವತವಾಗಿ ಇರುವುದಿಲ್ಲ. ಯಾವುದಕ್ಕೂ ವಿಚಲಿತರಾಗುವ ಅವಶ್ಯಕತೆ ಇಲ್ಲ. ಮನುಷ್ಯನಿಗೆ ಶರೀರ ಸೌಂದರ್ಯಕ್ಕಿಂತ ಹೃದಯ ಸೌಂದರ್ಯವಿರಬೇಕು. ಏಕೆಂದರೆ ಶರೀರದ ಸೌಂದರ್ಯ ಮುಪ್ಪಿನ ಕಾಲದಲ್ಲಿ ನಿಲ್ಲದು, ಆದರೆ ಹೃದಯ ಸೌಂದರ್ಯ ಎಂದೂ ನಾಶವಾಗದು. ಫಲಿತದ ಮೇಲೆ ಎಷ್ಟು ಶ್ರದ್ಧೆ ವಹಿಸುತ್ತೀರೋ ಅದನ್ನು ಹೊಂದುವ ಪ್ರಯತ್ನದಲ್ಲೂ ಅಷ್ಟೇ ಶ್ರದ್ಧೆ ವಹಿಸಬೇಕು. ನೀವು ವ್ಯರ್ಥ ಮಾಡುವ ಪ್ರತಿ ನಿಮಿಷವೂ ಭವಿಷ್ಯದಲ್ಲಿ ನಿನ್ನ ಅದೃಷ್ಟವನ್ನು ತಲೆಕೆಳಗೆ ಮಾಡಬಲ್ಲದು. ದೃಢತೆ ಮತ್ತು ಹಠದಿಂದ ಮಾಡುವ ಪ್ರಯತ್ನ ಕೊನೆಗೆ ತಪ್ಪದೇ ಯಶಸ್ಸನ್ನು ತಂದುಕೊಡುತ್ತದೆ. ಜೀವನ ತುಂಬ ಚಿಕ್ಕದು. ಕಳೆದು ಹೋದ ಗತಕಾಲವನ್ನು ನೆನಪಿಸಿಕೊಳ್ಳುತ್ತಾ ನಿನ್ನನ್ನು ನೀನು ನಿಂದಿಸಿಕೊಳ್ಳುತ್ತಾ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡ. ಜೀವನದಲ್ಲಿ ಯಾರನ್ನೂ ಅತಿಯಾಗಿ ಪ್ರೀತಿಸಬೇಡ. ಯಾರಿಗೆ ಗೊತ್ತು, ನಾಳೆ ಆ ವ್ಯಕ್ತಿ ನಿಮ್ಮ ಶತ್ರುವು ಕೂಡ ಆಗಬಹುದು. ಹಾಗೆ ಅತಿಯಾಗಿ ದ್ವೇಷಿಸಲೂ ಬೇಡ. ಮುಂದೊಂದು ದಿನ ಆ ವ್ಯಕ್ತಿಯ ಮೇಲೆ ಪ್ರೇಮವೂ ಬೆಳೆಯಬಲ್ಲದು. ಜೀವನದಲ್ಲಿ ಯಾವುದೇ ಒಂದು ಸಂದರ್ಭ ಅಥವಾ ಪರಿಸ್ಥಿತಿ ಯಾವಾಗಲೂ ಒಂದೇ ರೀತಿ ಇರುತ್ತದೆ ಎಂದು ಭಾವಿಸಬೇಡ. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿ ಯಾವುದೂ ಇನ್ನೊಂದಿಲ್ಲ. ಪರಿವರ್ತನೆ ಜಗದ ನಿಯಮ. ಕಾಡುವ ಬಡತನ ನಾಳೆ ಹೋಗಬಹುದು, ಇಲ್ಲದ ಸಿರಿತನ ಮುಂದೆ ಬರಬಹುದು. ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ, ವಿಶ್ವಾಸ, ಪ್ರೀತಿ ಮತ್ತೆ ಪಡೆಯುವುದು ಬಹಳ ಕಠಿಣವೇ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.